Now the news details. State Health and Family Welfare Minister U.T. Khadr said that the State Health Department will be establishing two multi-specialty polyclinics in Mangalore Corporation limits and Ullal Town municipality limits with the objective of providing free treatment to the people. Speaking at the press meet held at Eden Club, Nantur on August 8th, Mr. U.T. Khadr said that the polyclinics will be set up to divert some patients from Venlock Hospital so that they can reach the hospital for treatment on time. The polyclinic under the MCC limits will be constructed at Vamunjur at a cost of Rs 20 crore. While the clinic in Ullal will be set up at a cost of Rs 9.5 crore with aid from central government, he informed. Similar polyclinics will also be set up at Bengaluru, Mysore and Bagalkot, he said. Ullala ಸಿಟಿ ನಮ್ಮ ಪುರಸಭೆ ಲಿಮಿಟ್ ಅನ್ನು ಇವತ್ತು ನಮ್ಮ ಜನಸಾಮಾನ್ಯರಿಗೆ ಕೊಡುವಂತಹ ವೈದ್ಯಕೀಯ ಸವಲತ್ತು ಸಂಬಂಧಪಟ್ಟಂತೆ ಒಂದು ಮಾದರಿಯಾಗಿ ಈ ನಗರವನ್ನು ನಿರ್ಮಾಣ ಮಾಡಬೇಕೆಂದು ನಾನು ಈಗಾಗಲೇ ನಮ್ಮ ಇಲಾಖೆಯವರು ತೀರ್ಮಾನ ಮಾಡಿದೆ. ಬಹುಶಃ ಇವತ್ತು ಕೇಂದ್ರ ಸರ್ಕಾರದ ಅನುದಾನ ಪಡೆದುಕೊಂಡು ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರು, ಮೈಸೂರು ಜಿಲ್ಲೆ, ಅದೇ ರೀತಿ ಬಾಗಲಕೋಟ್ ಜಿಲ್ಲೆ, ಅದರ ಜೊತೆಗೆ ಉಳ್ಳಾಲ ಪುರಸಭೆ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಈ ಒಂದು ಪ್ರದೇಶವನ್ನು ಅತ್ಯಾಧುನಿಕವಾಗಿ ಇವತ್ತು ನಾವು ಮಾದರಿ ರೀತಿಯಲ್ಲಿ ಸವಲತ್ತು ಕೊಡಲು ಈಗ ತೀರ್ಮಾನ ನಾವು ಮಾಡಿದ್ದೇವೆ. ಇದಕ್ಕಾಗಿ ನಮ್ಮ ಬೆಂಗಳೂರಿನ ಟೀಮ್ ಈಗಾಗಲೇ ಉಳ್ಳಾಲಕ್ಕೆ ಸುಮಾರು 9.5 ಕೋಟಿ ರೂಪಾಯಿ ಯೋಜನೆಯನ್ನು ಈಗಾಗಲೇ ತಯಾರಾಗಿದ್ದು, ಟೀಮ್ ಬಂದು ಮ್ಯಾಪಿಂಗ್ ಎಲ್ಲ ಮಾಡಿ ಸಂಪೂರ್ಣ ತಯಾರಾಗಿ ಇವತ್ತದು ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇಡೀ ತಂಡ ಮಂಗಳೂರು ನಗರ ಪ್ರದೇಶದ ಮ್ಯಾಪಿಂಗ್ ಮಾಡಲಿಕ್ಕೆ ಇಲ್ಲಿ ಬಂದು ಈಗ ತಾನು ನಾವು ಚರ್ಚೆ ಮಾಡಿ ಬನ್ನಿ ಯೋಜನೆ ನಮ್ಮ ಆರೋಗ್ಯ ಇಲಾಖೆ ಕೊಟ್ಟು ಅದರ ಮೂಲಕ ನಗರ ಪ್ರದೇಶದ ಅದರ ಜನಸಾಮಾನ್ಯರಿಗೆ ಮಲ್ಟಿ ಸ್ಪೆಷಾಲಿಟಿ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕುವಂತ ವ್ಯವಸ್ಥೆ ನಾವು ಶೀಘ್ರದಲ್ಲೇ ಇವತ್ತು ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಬಹುಶಃ ಈಗಾಗಲೇ ನಾವು ತೀರ್ಮಾನ ಮಾಡಿದಾಗೆ ಈಗ ಇರುವಂತಹ PSCಗೆ ಮತ್ತು ಜಿಲ್ಲಾ ಆಸ್ಪತ್ರೆ ಮಧ್ಯದಲ್ಲಿ ಯಾವುದೇ ಒಂದು ಸಂಪರ್ಕ ಇಲ್ಲದ ಕಾರಣ ಇವತ್ತು ಆ ಮೆಡಿಕೇಶನ್ ಇವತ್ತು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಆದ ಕಾರಣ ಇವತ್ತು ನಮ್ಮ ಉದ್ದೇಶ ಬಹುಶಃ 50,000 to 60,000 ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಪಾಲಿಕ್ಲಿನಿಕ್ ಅನ್ನು ಅಲ್ಲಿ ಸ್ಥಾಪನೆ ಮಾಡುವುದು. ಪಾಲಿಕ್ಲಿನಿಕ್ ಅಂತ ಹೇಳಿದ್ರೆ ಸುಸಜ್ಜಿತವಾದ ಆ ಒಂದು ಯಾವ ರೀತಿ ಇವತ್ತು ಖಾಸಗಿ ಪಾಲಿಕ್ಲಿನಿಕ್ಸ್ ಇದೆಯಾ ಅದೇ ಸ್ಟ್ಯಾಂಡರ್ಡ್ ನ ಪಾಲಿಕ್ಲಿನಿಕ್ ನಲ್ಲಿ 4 ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಅದರಲ್ಲಿ ಒಂದು ಪೀಡಿಯಾಟ್ರಿಷಿಯನ್, ಒಂದು ಗೈನಕಾಲಜಿಸ್ಟ್, ಒಂದು ಆರ್ಥೋಪೆಡಿಕ್ಸ್ ಮತ್ತು ಒಂದು ಫಿಸಿಷಿಯನ್, ಈ 4 ಜನ ಅಲ್ಲಿ ಕಾರ್ಯನಿರ್ವಹಿಸಿ ಬಹುಶಃ ಬರುವಂತ ಪೇಷಂಟ್ ಒಂದು ಯಾರು ಅಲ್ಲಿಗೆ ತಪಾಸಣೆಗೆ ಬರ್ತಾರ ಅವರ ಬ್ಲಡ್ ಟೆಸ್ಟ್ ಅನ್ನು ಕೂಡ ಇವತ್ತು ಫ್ರೀಯಾಗಿ ಅಲ್ಲಿಂದಲೇ, ಯಾಕೆ ಇವತ್ತು ಈ ಎಲ್ಲ ಪಾಲಿಕ್ಲಿನಿಕ್ಗೆ ಒಂದು ಸುಸಜ್ಜಿತವಾದ ಲ್ಯಾಬ್ ಅನ್ನು ಅದು ಬಹುಶಃ ನಮ್ಮದೇ ಸಂಸ್ಥೆ ಇರಬಹುದು ಅಥವಾ PPP ಮಾಡಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನ್ ನಲ್ಲೇ ಪ್ರತಿಯೊಂದು ಪಾಲಿಕ್ಲಿನಿಕ್ ಮತ್ತು ಆಸ್ಪತ್ರೆ ಸಂಪೂರ್ಣ ಕಂಪ್ಯೂಟರೈಸ್ ಆಗಿರುತ್ತದೆ. ಆ ಬ್ಲಡ್ ಟೆಸ್ಟ್ ಅನ್ನು ಕೂಡ ಅಲ್ಲಿಂದಲೇ ಮಾಡುವಂತ ವ್ಯವಸ್ಥೆ ಮಾಡಿ ಅದರ ಜೊತೆಯಲ್ಲಿ ಇವತ್ತಿದ್ದಂತ ವೆಲ್ಲಾಕ್ ಹಾಸ್ಪಿಟಲ್ ಅನ್ನು ಅಪ್ಗ್ರೇಡೇಷನ್ ಮಾಡುವಂತದ್ದು, ಅಲ್ಲಿಗೆ ಬೇಕಾದ ಸುಸಜ್ಜಿತವಾದ ಲ್ಯಾಬ್, ಪೆಥಾಲಜಿ ಗ್ರೌಂಡ್, ಇನ್ನಿತರ ಆ ಯಾವೊಂದು ಅಲ್ಲಿ ಅವಕಾಶ ಬೇಕಾ ಅದನ್ನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆಗಿ ಪರಿವರ್ತನೆಗೊಳ್ಳಲು ಇವತ್ತು ಸಾಧ್ಯವಿದೆಯಾ, ಆ ಒಂದು ಯೋಜನೆ ಕೂಡ ಇವತ್ತು ನಮ್ಮ ಮುಂದೆ ಸೇರಿಸ್ತೇವೆ. ಇದರ ಜೊತೆಯಲ್ಲಿ ಇವತ್ತು ಮಂಗಳೂರಿಗೆ ಮೆಲ್ಲಾಕಿಗೆ ಬರುವಂತ ಒತ್ತಡ ಇವತ್ತು ಕಡಿಮೆ ಆಗಬೇಕು. ಎಲ್ಲರೂ ಕೂಡ ಇವತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಒತ್ತಡ ಜಾಸ್ತಿ ಆಗಿ ನಾವು ಎಷ್ಟೇ ಸವಲತ್ತು ಕೊಟ್ಟರು ಕೂಡ ಸಂಪೂರ್ಣವಾಗಿ ಸರಿಯಾಗಿ ಪರಿಸ್ಥಿತಿ ಆಗುದಿಲ್ಲ. ಆದ ಕಾರಣ ಪಕ್ಕದಲ್ಲಿ ನಮಗೆ ಎಲ್ಲಿಯಾದರೂ ಉತ್ತಮವಾದ ಸ್ಥಳ ಸಿಕ್ಕಿದ್ರೆ ಅಲ್ಲಿ ಇನ್ನೊಂದು ಆಸ್ಪತ್ರೆ, ನೂತನವಾದ ಆಸ್ಪತ್ರೆ ಕಟ್ಟಲು ಇವತ್ತು ನಾವು ಆ ಒಂದು ಯೋಜನೆ ನಾವು ಈಗಾಗಲೇ ರೂಪಿಸಿದ್ದೇವೆ. ಬಹುಶಃ ವಾಮಂಜೂರಿನಲ್ಲಿ ಉತ್ತಮವಾದ ಸ್ಥಳ ಇದೆ. ಆ ಸ್ಥಳವನ್ನು ಕೂಡ ಇವತ್ತು ಒಂದು ನಾವು ಹಿಂದೆ ನಾನು ಹೋಗಿ ನೋಡಿಕೊಂಡು ಬಂದಿದ್ದೆ. ಎಲ್ಲ ಕೂಡ ಸರಿ ಹೋದ್ರೆ ಅಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಕೂಡ ಅಲ್ಲಿ ಪ್ರದೇಶದಲ್ಲಿ ಸದ್ಯಕ್ಕೆ ಬಂದು ಇದು ವರ್ಷ ಬಹಳಷ್ಟು ಅತ್ಯುತ್ತ ಒಂದು ಜನಕ್ಕೆ ಪ್ರಯೋಜನ ಆಗುವಂತದ್ದು.
ಮತ್ತೆ ಒಂದು ಮಾದರಿಯಾಗಿರುವಂತದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಂದು ಮಾದರಿಯಾದ ಒಂದು ಕೇಂದ್ರ ಆಗಿ ಬರ್ತದೆ. ಇದೇ ರೀತಿಯಲ್ಲಿ ಸಣ್ಣ ಮಟ್ಟದಲ್ಲಿ ನಮ್ಮ ಉಲ್ಲಾಲ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ ಹೇಳಿಕೆ ಇಚ್ಛಿಸ್ತೇನೆ. MLA Mr. J.R. Loeb and others were present at the press meet. The Secretary of the Radio Listeners Club, Mrs. Savitri Rao, addressed the press reporters about the release of a book authored by Lakshmi Bhatt during the press meet held at the Patrika Bhavan on Wednesday. Savitri Rao, Secretary of Radio Listeners Club, Mangalore, addressed the press reporters about the release of the book by Lakshmi Bhatt during the press meet held at Patrika Bhavan on Wednesday. Mr. Savitri Rao said that the book release of Shema Shri by author Lakshmi Bhatt, the officer at Karnataka Bank, will be done on Saturday the 10th of August at 5 p.m. at SDM Law College. The book will be released by Mr. P. Jairam Bhatt, the Managing Director of Karnataka Bank. Mr. P. Gururaj Rao, retired Headmaster of Anandashrama High School, Kotikar, will be the chief guest. And Mr. Pradeep Kumar Kalkura, the President of Kannada Sahitya Parishad, will preside over the function. Mr. Rama Rao, Mr. K.V. Sitaram, Mr. V. Prakash Rao and others were present at the press meet. The Present English School at Kodiyal by Mangalore will be organizing the inauguration of the Silver Jubilee year 2013 at 9:30 a.m. on Saturday the 10th of August at the Kalakrishna Present English School, said the program convener in a press meet. Addressing a press meet at the Press Club in Mangalore on Thursday, the program convener said that the inauguration of the Silver Jubilee celebration 2013-14 will be held on 10th of August at 9:30 a.m. while MRPL Senior Manager Mr. Naresh R. Chini will inaugurate the program. Silver Jubilee Committee President Mr. K. Devanand Pai will address the gathering. President of WNES Mr. Kudupi Jagdish Shanai will preside over the function. Mr. K. Devanand Pai, Mr. Mahesh and others were present at the press meet. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lip-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 a.m. to 3:30 p.m. and 7 p.m. to 11:30 p.m. Experience the mouth-watering taste of an authentic Kashmiri dawat, a sumptuous array of Milk Kanti Sheikh Kebabs, Kashmiri Rogan Josh, Kulkul Roti, Waza Kokul Biryani, Rabri Nawab and many more. To relish the divine flavor from the kitchen of heaven at Koral Multi-Cuisine Fine Dine Restaurant. Visit the Ocean Pearl, Nawar Circle, Kudyalbai, Mangalore. For enquiry call 0824 2413 800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೂಮೆಂಟ್ಗಳಿಗಾಗಿ ಜೋಸಾಲುಗಾರ್, ಇದು ಬಂಗಾರದ ಬಂಧ. Vijay Savarjika Sri Satyanarayana Puja Seva Samiti Balika Road Vijay had organized a biweekly program of the free yoga camp at the Patanjali Yoga Center, Great Tower, Vijay in Mangalore. The Vijay Sarvajanika Sri Satyanarayana Puja Seva Samiti Balika Store Vijay had organized a valedictory program of free yoga camp at
Patanjali Yoga Grace Towers, Bichi in Mangaluru. Free yoga camp was held on the occasion. Mr. Jagdish Shetty, the proprietor of DS Soda, welcomed the gathering. ಈ ಒಂದು ಯೋಗ ಸಮಿತಿಯ ಪತಂಜಲಿ ಯೋಗದ ಸಮಾರೋಪ ಕಾರ್ಯಕ್ರಮ ಹಾಗೂ ಒಂದು ಹಿರಿಯರಂತ ಅವರನ್ನು ಸನ್ಮಾನಿಸುವ ಭಾಗ್ಯ ಈ ದಿವಸ ನೀಡಿದೆ. ಈ ಒಂದು ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದಂತ ಮೊದಲಿಗೆ ಸೋಷಿಯಲ್ ಮೀಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ನಮ್ಮ ಊರಿನ ಎಲ್ಲಾ ಕಾರ್ಯಕ್ರಮಗಳನ್ನು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯಕ್ರಮವನ್ನು ಇಡೀ ಮಂಗಳೂರಿಗೆಲ್ಲ, ಕರ್ನಾಟಕಕ್ಕೆಲ್ಲ, ದೇಶ ವಿದೇಶಕ್ಕೆ ಅದನ್ನು ಪಸರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ಒಳ್ಳೆ ಕೆಲಸ ಮಾಡುವಂತ ಆತ್ಮೀಯರಾದ ನಮ್ಮ ಆಜ್ಞಾನರು ಈ ಸಂದರ್ಭ ನಮ್ಮೊಟ್ಟಿಗೆ ಅವರನ್ನು ಕೂಡ ತಮ್ಮ ಮುಖಾಂತರ ಈ ಪ್ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ತೋರಿಸ್ತಾ ಇದೆ. Janishwar addressed the gathering. ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಸಿಗುವಂತ ತನ್ನ ಸಮಯವನ್ನು ಇದಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಯೋಗ ಶಿಬಿರಗಳು ಇನ್ನೊಂದು ನಡೀತಾ ಇರಬೇಕು. ಇದಕ್ಕೆ ಏನೋ ವ್ಯವಸ್ಥೆ ಇವರು ಕೂಡ ಮಾಡ್ತಾ ಇದ್ದಾರೆ. ಯಾರು ಇನ್ನೂ ಜನರು ಇಲ್ಲಿ ಬರುವವರಿದ್ದಾರೆ ಅಂತ ಹೇಳಿದ್ರೆ ಯೋಗ ಶಿಬಿರ ಕಂಟಿನ್ಯೂ ಮಾಡುವ ವ್ಯವಸ್ಥೆ ನಮ್ಮಲ್ಲಿ ಕೂಡ ಉಂಟು. ಶಾರೀರಿಕ ಬನ್ನಿಗಳು ಮಾತ್ರ ಅಲ್ಲ, ಇದನ್ನ ಆತ್ಮೋನ್ನತಿ ಆಗುತ್ತೆ, ರಾಷ್ಟ್ರೋನ್ನತಿ ಆಗಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಇದು ಕೂಡ ಸಕ್ಸಸ್ ಆಗ್ತಾ ಇದೆ ಅಂತ ನಾವು ಹೇಳ್ತಾ ನಮಗೆ. Mr. Rajesh, together with the Chief Guest Agnes Adventure Managing Director MJ Plan National Rodriguez, Mr. Dayanand, Radhakrishnan and other prominent personalities led the lab. The guests were honored on the occasion. ಅದೇ ರೀತಿ ಭಾಗ್ಯ ಪ್ರೀತಿಯ ಕರೆಗೆ ಹೋಗಬೇಕು. ಜನ ತುಂಬಾ ಕೈಮಿಂಗ್ ಲಯನ್ಸ್ ಅಲ್ಲಿ ಬಹಳ ಬಿಟ್ಟಿದ್ದಾರೆ. ಸಮಾಜ ಕೆಲಸ ಮಾಡುವಂತಹ ದೊಡ್ಡ ವ್ಯಕ್ತಿಗೆ Sanjit Rodriguez was felicitated. Mr. Rajesh of Vanadurga Temple addressed the gathering. ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಭವಿಷ್ಯವನ್ನು ತಿಳಿಯುವ ಮಾರ್ಗವೇ ಯೋಗ. ಹೇಗೆ ತಿಳ್ಬೋದು? ಬಹಳ ವಿಚಿತ್ರವಾದ ಕನೆಕ್ಷನ್ ಯೋಗಕ್ಕೂ ಮುಂದಿನ ಹಿಂದಿನ ಜನ್ಮಕ್ಕೂ ಮುಂದಿನ ಭವಿಷ್ಯಕ್ಕೂ. ಈ ಜನ್ಮದಲ್ಲಿ ಇನ್ನೊಂದು ತಿಳಿಯೋಣ. ನಾವು ಗುರುಗಳಿಂದ ಯೋಗವನ್ನು ಕಲಿತು ಮಾಡಿದಾಗ ಬಹಳ ಜನ ಮಾಡಿ ಪ್ರತ್ಯಕ್ಷ ಪುನರ್ಜನ್ಮವನ್ನು ನಂಬದೇ ಹೋದ್ರೆ, ಮುಂದೆ ನಮಗೆ ಜನ್ಮ ಇದೆ ಅಂತ ನಂಬದೇ ಹೋದ್ರೆ ಈ ಜೀವನದಲ್ಲಿ Mr. B. Ganapati Pai was felicitated on the occasion. Mr. Narayan read the citation of Mr. B. Ganapati Pai. ಸನ್ಮಾನ ಈಗ ಅವರಿಗೆ ಸ್ಮರಣೆ ಅದೇ ರೀತಿ ದಯಾನಂದ ಕತ್ತಲ ಸಾರು Chief guest MJ Plan Aglan Rodriguez and Dayanand Kattal sir also spoke on the occasion. ದೇವಸ್ಥಾನ ಮಾಡಬೇಕು, ಸಾಧ್ಯನಾದ್ರು ಜನರು ಒಟ್ಟು ಮಾಡಬೇಕಿಲ್ಲ ಆಗ್ತದೆ. ಮತ್ತೆ ನಾವು ನಮ್ಗೆ ಏನಾದ್ರು ಒಳಗಿನ ಒಂದು ಇನ್ನೊಂದು ಹೋಗಬೇಕು ಖಂಡಿತ ಮಾಡ್ತಾರೆ. ಕೆಲವು ಅವ್ರ ಮಾತಿಗೆ ಅವ್ರ ಮಾತನ್ನು ನೋಡಿ ಇಲ್ಲಿ ಸಾಕು ಎಲ್ಲ ಪ್ರತಿ ಒಂದು ಓಡ ಅವರು ಹೇಳುವಾಗ ನಾನು ಮಾಡ್ತೇನೆ, ನನಗೆ ಅದು ಆಗ್ತದೆ ಅಂತ ಪಾಸಿಟಿವ್ ಥಿಂಕಿಂಗ್ ಅದು ಹೋಗಿ ಆದರೆ ಅವರು ಮಾಡ್ತಾರೆ. ಹರಿಯದ ತಿಳಿದಾಲ್ಸಿನ
ಉಣಿಯರೆ ಗತಿದಾಂತಿನ ಸುತ್ತರೆ ಕುಂಟುದಾಂತಿನ ಒಂದು ಬಡ ಕುಟುಂಬಡು ಪುಟ್ಟಿನಂಚಿತೆ ಇಲ್ಲ ಬಾಕಿಯುದಾಂತಿನ ಅಂಚಿತನ ಇಲ್ಲ ಪುಟ್ಟಿನ ಕತ್ತಲ್ತಾರೆ ಆ ಕತ್ತಲಿನ ಪುಟ್ಟಿನ ಕತ್ತಲಿನ ಸರಿತಾಯಿನ ಎಲ್ಲಗ ಎನ್ನ ಅಮ್ಮೆಲ್ಲ ಎನ್ನ ಅಪ್ಪೆಲ್ಲ ಎನ್ನ ಅಮ್ಮೆಲ್ಲ ಎನ್ನ ಅಪ್ಪೆಲ್ಲ ಉಣಿಯರೆ ಗತಿಸಿಂದ ತೆಗಿಯಾದ ಏಪಲ ಪಾತ್ರ ವಾಮೇದಿಕೆ ಎಲ್ಲ ಬರ್ತಾರೆ ಮಾತನ್ನು ಕೇಂದ್ರೀಯ ಸಡ್ಡ ಅಲ್ಲಬೇಜಾರಿ. Let the yoga participants express their feelings. ಟ್ಯಾಬ್ಲೆಟ್ ಇರುತ್ತೆ, ಯೋಗ ಟ್ಯಾಬ್ಲೆಟ್ ಇರುತ್ತೆ, ಮತ್ತೆ ಮಸ್ತ್ ಹೋಮ್ ಬರುತ್ತೆ, ಅವಲೈತಿ ಮಸ್ತ್ ಇಂಪ್ರೂವ್ಮೆಂಟ್ ಮಸ್ತ್ ಬಂದ ಮಸ್ತ್ ಇಡೋದು ನಿಮ್ಗೆ ಬೆಸ್ಟ್ ಗುರು ಆಗುತ್ತೆ. ನಾನು ಮುಂದೆ ಓದಿದ್ದೆ ಆತನ ಕೂಡ ಪ್ರಾಣಾಯಾಮ ವಹಿಸಿ ನಾವು ಗೊತ್ತಿದೆ ಅದು ಪ್ರಾಣಾಯಾಮ ವಹಿಸು ಪ್ರಯೋಜನ ಪಡೆಯಲು ಎಲ್ಲರೂ ಕಲ್ಪಿಸ್ಕೊಡ್ತೀವಿ. ಅದು ನಿಮ್ಗೆ ಮನಸ್ಸಾಗಿ ಮನಸ್ಸಿಲ್ಲ ಈಗ ಪ್ರಯೋಜನ ಇತರ ಮತ್ತು ಪ್ರಯೋಜನ ಆಗ್ತದೆ, ಬೇಕಿಲ್ಲ ಕಮ್ಮಿ ಆಗ್ತದೆ. ಕಾಂಡ ಲಕ್ಷಣಗಳ ತೊಂದರೆ ತೊಂದರೆ. Mr. B. Ganapathy Pai delivered this message. ಯೋಗ ಶಿಬಿರ ನಾನು 3 ವರ್ಷದ ಹಿಂದೆ ಒಂದು ಅಟೆಂಡ್ ಮಾಡಿದ್ದೆ ಉಡುಪಿಯಲ್ಲಿ. ಅದರ ಪ್ರಯೋಜನ ಏನಂತ ಹೇಳಿದ್ರೆ ಅದು ಕಂಟಿನ್ಯೂಸ್ ನೀವು ಮಾಡ್ತಾ ಇರಬೇಕು. ಬೆಳಿಗ್ಗೆ ಬಿಟ್ಟಿದೆ ಅದು ಬಿಟ್ಟಿಡಬಾರ್ದು. ಶಿಬಿರದಲ್ಲಿ ಭಾಗವಹಿಸೋದು ಮಾತ್ರ ಅಲ್ಲ, ಅದರ ನಂತರ ಯೋಗ ಸಹ ಮಾಡಿಕೊಂಡು ಹೋದ್ರೆ ತುಂಬಾ ಉಪಯೋಗ. ಒಂದು ಏಕಾಗಿರುತ್ತೆ, ಕಾನ್ಸಂಟ್ರೇಷನ್ ಇದೆ, ಏಕಾಗಿರುತ್ತೆ, ಮತ್ತೆ ಶಾರ್ಟ್ ಟೆಂಪರ್ಡ್ನೆಸ್ ಎಲ್ಲ ಹೋಗ್ಬಿಡ್ತದೆ. ಮತ್ತೆ ನಿಮ್ಮ ದೃಷ್ಟಿಯನ್ನು ಎಲ್ಲ ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಇರಲಿ ಅಥವಾ ಯಾವುದೇ ಪ್ರಾಬ್ಲಮ್ ಇರಲಿ ಆರೋಗ್ಯದ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗ್ತದೆ. ಇದು ನನ್ನ ಅಭಿಪ್ರಾಯ. Many prominent personalities were present. International award-winning magician Mr. Samarth has been performing magic from the tender age of 13. He has several international and national awards in the field of magic to his credit. Having performed over more than 1,100 shows, he has toured several countries like Switzerland, Germany, France, Italy and Tanzania. Speaking to media people on Thursday, the convener said the magician Samarth also performed magic for education, called as Shaishanika Jadu. His blindfold ride last year from Mysore to Mangaluru will be recorded in the Limca Book of Records. This year he is all set to perform one more stunt, which will again create a history in the field of magic and in state. He is known very well for his skillful acts, which is found rarely. Samarth is the only son of social activist late Vinadari. Fire and bush escape an amazing stunt, where the stunt performer will be tied up and locked. He will be lifted 100 feet above the ground level by a crane and will be dropped into a bush. As he is dropped, the bush will be lit to fire and the magician escape is the wow factor of the event. As a part of the entertainment, that event will also look colorful by contemporary dance performance, singing and the sound of tiger dance and others. The venue for this historical event will be Silent Shores Resorts, which is marked among the top 10 resorts in Asia. The chairman of Silent Shores, Mr. Jagnish Shenoy, is the backbone for the event. The sponsors are yet to be finalized in a day or two, he said. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಮಿಸ್ಟರ್ ಪ್ರಸಾದ್, ನಮ್ ಯು ಆಲ್ ರೈಟ್, ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್, ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Say
one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. The Lions Club Mangalore Kulur District 3170 Region 3 Zone 2 had organized the installation ceremony of Lion Dr. Uday Shankar Sheth as the President and his team of office bearers for the year 2013-14 at the Lion Seva Mandir Malikatta in Mangalore on Wednesday the 7th of August. Lions Club Mangalore Kulur District 3170 Region 3 Zone 2 had organized the installation ceremony of Lion Dr. Uday Shankar Sheth as President and his team of office bearers for the year 2013-14 at Lion Seva Mandir Malikatta in Mangalore on Wednesday, the 7th of August. The program started with a prayer followed by flag salutation and code of ethics. The guests were welcomed. I would like to welcome our research officer, Dhanuraj Nayak, who are accepting our invitation and come all the way from India to install our new office for the year 2013-14. I welcome you, sir. Few members were introduced. Chief guest Pastor Sir Governor 324, D5 PMJ Plan Hari Krishna Punaru was introduced.
ದುಡ್ಡು ಇಲ್ಲದವರಿಗೆ ಸಹ ಇವರು ಸೂರುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಲಯನ್ಸ್ಗಳಲ್ಲಿ ಸೇರಿದಾಗಿಂದ ಈಗಿನವರಿಗೆ ಅನುಷ್ಠಾನವಾಗಿ ಅವರು ಹೋಮ್ಲೆಸ್ ಪ್ರಾಜೆಕ್ಟ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಬಯಸ್ತೇನೆ. New office bearers were introduced. ನಮ್ಮೆಲ್ಲರ ಆಟಗಾರರಾದಂತಹ ಶ್ರೀಮಾನ್ ಲಯನ್ ಚಂದ್ರಶೇಖರ್ ಆಚಾರ್ಯ ಅವರನ್ನು ಕೂಡ ನಿಮಗೆ ಪರಿಚಯಿಸಲು ಬಹಳ ಸಂತೋಷ ಆಗುತ್ತೆ. ಅದೇ ರೀತಿ ಎರಡನೇ ದ್ವಿತೀಯ ಉಪಾಧ್ಯಕ್ಷರಾದ ಶ್ರೀಮಾನ್ ಲಯನ್ ದೇವ್ ಪಟೇಲ್ ಅವರನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸಲು ಬಹಳ ಹೆಮ್ಮೆಯಾಗುತ್ತದೆ. Chief guest PMG Lion Harikrishna Ponnuru inducted the new members and installed the new office bearers for the year 2013-14. Outgoing President Lion Ashok Kumar adorned incoming President Lion Uday Shankar Sheth with President Medallion. Chief guest PMG Lion Harikrishna Ponnuru addressed the gathering. ಈ ಸಂಸ್ಥೆ ನಾನು ನಾನು ಹೊರಗಾಡಿಕೆ ನಾನು ಹೋಗುವುದಿಲ್ಲ. ಇದು ನಮ್ಮದೇ ನಾನೇ ಮಾಡ್ತಾ ಅದನ್ನ ವಿಶೇಷವಾಗಿ ಬಂದಿದೆ. ಏನಂತ ಹೇಳಿದ್ರೆ ಅದು ನಾವು ಹೇಳ್ಕೊಟ್ಟು ನನಗೆ ಯಾಕೆ ಹೇಳಿದ್ರೆ ನಾನು ಬ್ಯಾಂಕ್ ಆಗೋದಿಲ್ಲ. New team together with the chief guest and prominent personalities lit the lamp. Incoming President Lion Uday Shankar Sheth gave his acceptance speech. I just want to say that being governor or past governor is nothing. You cannot become past governor or governor without becoming a member of Environment Lions Club. First and foremost, I am a grassroots worker, secretary, and a member of Lions Club of Mangalore. Just now we were reading classification. In classification, you are showing the allegiance to the nation. Like that, you have to show the allegiance to your club. Your club is foremost than all other cabinet posts and international posts. Without being a club, then you cannot do anything. So, I think that I have answered all your queries. First and foremost, I am the member of Lions Club of Mangalore. I rightly declare myself that Lion Dr. Uday Shankar Sheth is first and foremost member of Lions Club of Mangalore. For my club, I will do anything. In the case of emergency, every member should be ready to take over any role if evening. That is all I want to say. Outgoing President Lion Ashok Kumar gave his concluding remarks. हरिकृष्ण जीवनों और आपका आशीर्वाद रखता हूँ और हमारे कलर के जो लास्ट ईयर पूरा साथ में सेक्रेटरी संतोष इमाम पटेल हमारे वरिष्ठ जो जातिकार उदय शंकर शेठ. Mementos were presented to chief guest. Second Vice District Governor MJF Lion Kavita Shastri, First District Governors MJF Lion Mohan Kamath, MJF Lion P. Kishore Rao, District Cabinet Secretary Lion MC Shetty and others felicitated the club. Indian club is still more difficult, especially after a few years it becomes very difficult. And Dr. Uday Shankar Sheth, after all his years of sacrifice and service to the community, has come once again to take over the head of affairs of the Lions Club of Kollur. So on behalf of all present and on behalf of my husband, Dr. Santosh Kumar Shastri, I wish Dr. Uday Shankar Sheth and his team.
ಅದೊಂದು ಕಡಿಮೆ ಹೋಗಿ ಕಾರ್ಯಕ್ರಮ ಹೇಳಲಾಗಿದೆ. In the afternoon, if you see few people walking around in the street, you can be sure they might be city governors or district governors of that district. But people who are otherwise in the hot summer, other than district governors, will not be wearing the suit. International President Barry Nabar ಅವರು ಕಾರ್ಯಕ್ರಮ ಕೊಟ್ಟಿದ್ರಂತೆ. ಈಗ ನಮ್ಮ ಇಲ್ಲಿ 209 ದೇಶದಲ್ಲಿ 44,000 ಮೆಂಬರ್ಗಳಿದ್ದಾರೆ, ಕ್ಲಬ್ಗಳಿವೆ, 200 ಲಕ್ಷ ಮೆಂಬರ್ ಇದ್ದಾರೆ. ಅದನ್ನೆಲ್ಲ ತರಬೇತಿ ಮಾಡುವುದರಿಂದ ನಿಮ್ಮ ತಪ್ಪನ್ನು ನೀವು ಗಟ್ಟಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ಎಲ್ಲರೂ ಪ್ರಯತ್ನ ಪಡಬೇಕು. ಹೋಗಿಲ್ಲ, ದೊಡ್ಡ ಮಾಡಿದ್ದಾರೆ. ಒಂದು ಎರಡನೇ ಅರಿವು ಪಡೆಯುವ ದೈವಗಳಿಂದ ಏನೇ ಆಗಲಿ ನಾವು ಕೆಲಸ ಮಾಡ್ತಾ ಇರಲಿಲ್ಲ. ಹಾಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಶುಭವಾಗಿದೆ ಆ ಮಾತನ್ನು. Incoming President presented the mementos to outgoing President. Program ended with vote of thanks. The Independence Day Cup will be organized on August 15th at Nehru Maidan by the Sports Promoters Club. The participating teams are the DC team, Police team, Journalist team, Karnataka Bank team and NCC team. Inform the press release. That's all for now. See with more news on the same channel at the same time. So then goodbye.